ಇನ್ನೊಂದು ಕಡೆ ಶ್ರವಣಬೆಳಗೊಳ ಶಾಸಕ ಸಿ ಬಾಲಕೃಷ್ಣ ಅವರು ಮಾತನಾಡಿದ್ದಾರೆ. ಅವರು ಹೇಳೋದು ಪೆನ್ ಡ್ರೈವ್ ಹಂಚಿಕೆ ಯಾರಿಂದ ಆಗಿದೆ, ಆಮೇಲೆ ಯಾರು ತಪ್ಪಿತಸ್ಥರು ಯಾರೇ ಆದರೂ ಕೂಡ ಶಿಕ್ಷೆ ಆಗಲಿ. ಪೆನ್ ಡ್ರೈವ್ ಹಂಚಿಕೆ ಯಾರಿಂದ ಆಗಿದೆ, ತಪ್ಪಿತಸ್ಥರು ಯಾರು ಇದ್ದಾರೆ ಅವರಿಗೆ ಶಿಕ್ಷೆ ಆಗಲಿ. ಆದರೆ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಬಾರ್ದಾಗಿತ್ತು. ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ರೇವಣ್ಣ ಅಡಗಿ ಕೂತಿಲ್ಲ. ರೇವಣ್ಣ ಅವರನ್ನು ಬಂಧಿಸುವ ಅಗತ್ಯ ಇರಲಿಲ್ಲ. SI ವಶದಲ್ಲಿಟ್ಟು ತನಿಖೆ ಅಗತ್ಯ ಇರಲಿಲ್ಲ. ಕೂಡಲೇ ರೇವಣ್ಣ ಅವರನ್ನು ಬಿಡುಗಡೆ ಮಾಡಬೇಕು. ಈಗ SC ಬಾಲಕೃಷ್ಣ ಶಾಸಕ ದೇಶಕ್ಕೆ ಇವತ್ತು ಪೆನ್ ಡ್ರೈವ್ನ ರಾಜಕೀಯ ಒಂದು ದುರುದ್ದೇಶಕ್ಕೆ ಬಳಕೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕ ಅಭಿಪ್ರಾಯದಲ್ಲಿ ಇವತ್ತು ಚರ್ಚೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿನಲ್ಲಿ ಭಾಗವಹಿಸಿದ್ದೇವೆ. ಇವತ್ತು ಸನ್ಮಾನ್ಯ ರೇವಣ್ಣವ್ರನ್ನ SIT ಅವರು ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಅವರ ವಶದಲ್ಲಿ ಇಟ್ಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಮಾನ್ಯ ರೇವಣ್ಣವರು ಬಹುಶಃ ಅವರೆಲ್ಲೂ ಕೂಡ ಅಡಗಿ ಕೂತಂಥವ್ರೇನಲ್ಲ. ಹೀಗಾರೆ ಇದು ಕೇಸ್ ದಾಖಲಾದಂಥ ದಿನದಿಂದನೂ ಕೂಡ ಕಾನ್ಸ್ಟಿಟ್ಯೂನ್ಸಿನಲ್ಲಿದ್ದಾರೆ. ಆನೆಕೆರೆ ಜಾತ್ರೆ ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಪೆನ್ ಡ್ರೈವ್ನ SIT ತಂಡ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಹಾಸನ ಜಿಲ್ಲೆಯ JDS ಅಧ್ಯಕ್ಷ ಲಿಂಗೇಶ್ ನೇರ ಗಂಭೀರ ಆರೋಪವನ್ನ ಮಾಡಿದ್ದಾರೆ. SIT ತಂಡದವರು ನಿರಂತರವಾಗಿ ತನಿಖೆಯ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಜಕೀಯ ದುರುದ್ದೇಶದಿಂದಾಗಿ ಈ ರೀತಿಯ ಕೇಸ್ ಹಾಕಲಾಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಅನೇಕ ವಿಚಾರಗಳನ್ನ JDSನ ಅಧ್ಯಕ್ಷ ಆಗಿರುವಂತಹ ಲಿಂಗೇಶ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹಾಸನ JDSನ ಜಿಲ್ಲಾಧ್ಯಕ್ಷ ಇವರು. ವಿಡಿಯೋ ಕೇಸ್ ಹಿಂದೆ ರಾಜಕೀಯ ದುರುದ್ದೇಶ ಇದೆ. ಮೊದಲ ಕೇಸ್ ಜಾಮೀನು ಕೊಡಬಹುದಾದಂತಹ ಕೇಸ್, ಹೀಗಾಗಿ ಎರಡನೇ ಪ್ರಕರಣವನ್ನ ದಾಖಲಿಸಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳೋದ್ರ ಜೊತೆಗೆ ರೇವಣ್ಣ ದೇವೇಗೌಡರ ಮನೆಯಲ್ಲಿ ಬಚ್ಚಿಟ್ಕೊಂಡಿರಲಿಲ್ಲ, ಬಂಧಿಸುವಂತಹ ಅಗತ್ಯವೂ ಕೂಡ ಇರಲಿಲ್ಲ. ರೇವಣ್ಣ ಎಲ್ಲಿಗೂ ಕೂಡ ಹೋಗ್ತಿರ್ಲಿಲ್ಲ. ದೇವೇಗೌಡರ ಕುಟುಂಬ ರಾಜಕೀಯವಾಗಿ ಮುಗಿಸೋದಕ್ಕೆ ಈ ರೀತಿಯ ಷಡ್ಯಂತ್ರವನ್ನ ಮಾಡುವ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಈಗ ಹಾಸನ JDSನ ಜಿಲ್ಲಾಧ್ಯಕ್ಷ ಲಿಂಗೇಶ್ ಈ ರೀತಿಯ ಆರೋಪವನ್ನ ಮಾಡಿದ್ದಾರೆ. ಅದನ್ನು ಹೊರಗಡೆ ಬಿಟ್ಟಂಥವ್ರು ಈ ಒಂದು ಮಹಿಳೆಯರ ಮಾನ ಹರಾಜು ಮಾಡ್ತಕ್ಕೆ, ಯಾಕೆಂದರೆ ಯಾವುದು ಬ್ಲರ್ ಮಾಡಿಲ್ಲ ಏನೂ ಅಲ್ಲ, ನೇರವಾದಂಥ ಸಿಡಿನಲ್ಲಿ ಬಿಟ್ಟುಬಿಟ್ಟು ಅನೇಕ ಮಹಿಳೆಯರಿಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಅಪಮಾನವಾಗಿದೆ, ಅವಮಾನವಾಗಿದೆ. ಅದನ್ನು ನ್ಯಾಯ ಕಂಡಿಡ್ರಪ್ಪ ಅಂತ ಮಾಡಿದರೆ ಇವತ್ತು ಅದು ದಿಕ್ಕು ತಪ್ಪಿ ನಮ್ಮ ನಾಯಕರಾದಂಥ ಸನ್ಮಾನ್ಯ HD ರೇವಣ್ಣರನ್ನ ಅಣಿಯೋಕ್ಕೋಸ್ಕರ ಇದನ್ನು ಬಳಸ್ಕೊತಿದ್ದಾರೆ. ಐ ಥಿಂಕ್ 22ನೇ ತಾರೀಕು ಮೊದಲೊಂದು ಕೇಸ್ ಅವ್ರ ಮೇಲೆ ಆಗುತ್ತೆ ಹೊಳೆನರಸೀಪುರದಲ್ಲಿ. SIT ರಚನೆ ಮಾಡಿದ್ದೀನೇ ಆಮೇಲೆ ಗೊತ್ತಾಗುತ್ತೆ ಅವರಿಗೆ ಯಾರು ಮೂಲ ಕಾರಣರಾಗಿದ್ದರು, ಅಂದರೆ ಕೇಸ್ ಕೊಡ್ಸೋರಿಗೆ ಕಾರಣಭೂತರಾಗಿದ್ದರು. ಈ ಕೇಸಲ್ಲಿ ಏನೂ ಇಲ್ಲ, ಇದು ಬೇಲಬಲ್ಲು, ಇದರಲ್ಲಿ ಯಾವ ಸಹ ಇವನ್ನೇನು ಮಾಡೋಕ್ಕಲ್ಲ ಅಂತ ಗೊತ್ತಾಗಿ ತಕ್ಷಣ ಮತ್ತೆ 2ನೇ ತಾರೀಕು KR ನಗರದಲ್ಲಿ ಅಲ್ಲಿನ ಶಾಸಕರ ಒಂದು ಚಿತಾವಣೆಯಿಂದ ರೇವಣ್ಣವ್ರ ಮೇಲೆ ಕಿಡ್ನಾಪ್ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತು SIT ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ನಮ್ಮ ಗಮನಕ್ಕೆ ನಿಮ್ಮ ಗಮನಕ್ಕೆ ಬಂದಿದೆ.